ನೋಡಿ ಏನೇನು ಫೆಸಿಲಿಟಿ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಫುಟ್ ರೆಸ್ಟ್ ಕೂಡ ತುಂಬ ಜಾಗ ಇದೆ ಇಲ್ಲಿ. ಓಕೆ, ಆಮೇಲೆ ನಿಮಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಬಾಟಲ್ಗಳನ್ನ ಇಡೋಕ್ಕೆ. ವಾವ್, ನೋಡಿ ಇಲ್ಲಿ ಜಲಪಾತ ಎಷ್ಟು ಚೆನ್ನಾಗಿದೆ. ಇಲ್ಲಿ ಎಡಕುಮಾರಿ ರೈಲ್ವೆ ಸ್ಟೇಷನ್ ಇಲ್ಲಿಂದ ಈಗ ಬಿಟ್ಟಿದ್ದೀವಿ. ನೆಕ್ಸ್ಟು ಸಿಗೋದೆ ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ರೋಡು. ಟ್ರೈನು ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಟ್ಟಾಗಿದೆ. ಮುಂದಿನ ಸ್ಟೇಷನ್ನು ಮೋಸ್ಟ್ಲಿ ನೆಲಮಂಗಲ ಇರಬೇಕು, ಯಾಕಂದರೆ ಇದೆಲ್ಲ ಪ್ರತಿಯೊಂದು ಸ್ಟೇಷನಲ್ಲಿ ನಿಂತ್ಕೊಂಡೇ ಹೋಗುತ್ತೆ, ಸ್ಟಾಪ್ಗಳಿದ್ದಾವೆ. ಇದು ನೋಡಿ ನ್ಯಾಷನಲ್ ಹೈವೇ NH4 ಇದೇ ತುಮಕೂರು ಹೋಗುವಂಥ ರೋಡು. ಮುಂದೆ ಇದು ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಬೆಳಗಮ್ಮು, ಆಮೇಲೆ ಅಲ್ಲಿಂದ ಪುಣೆ, ಮುಂಬೈಗೆ ಹೋಗುವಂಥ ರೋಡು. ಈಗೇನೆಲ್ಲ ಈ ಕಡೆ ಮುಖ ಆಗಿದೆಯಂತಲ್ಲ ಚೇರ್ಗಳು, ಅದೇ ಥರ ನೀವು ಈ ಕಡೆ ಬೇಕು ಅಂದರೆ ನೋಡಿ ಈ ಥರನೂ ಇದೆ. ಮುಂದೆ ನೀವು ಟ್ರೈನಲ್ಲಿ ಈ ಥರ ಕೂತ್ಕೊಂಡು ನೋಡ್ಬೋದು ಹೊರಗಡೆ ಸೀನ್ಸ್ಗಳನ್ನ. ಸೊ ನಿಮಗೆ ಇದು 360 ಡಿಗ್ರಿ ಈ ಒಂದು ಏನು ಚೇರ್ಗಳಿದಾವಲ್ಲ ರೊಟೇಟ್ ಆಗ್ತವೆ. ಸೊ ಅದೊಂದು ಫೆಸಿಲಿಟಿ ಇದೆ ನಿಮಗೆ. ಸೊ ಹೀಗಾಗಿ ನೀವು ಎಲ್ಲ ಕಡೆನೂ 360 ಡಿಗ್ರಿಯಲ್ಲಿ ನೀವು ವ್ಯೂನ ನೋಡ್ಬೋದು ಈ ಒಂದು ಟ್ರೈನ್ ಮೂಲಕ. ಅದಕ್ಕೆ ಮೇನ್ ಏನಪ್ಪ ಅಂದರೆ ಈ ಟ್ರೈನ್ ಹೆಚ್ಚಾಗಿ ಮಲೆನಾಡಲ್ಲಿ ಹೋಗುತ್ತೆ, ವೆಸ್ಟರ್ನ್ ಘಾಟಲ್ಲಿ ಹೋಗುತ್ತೆ. ಟನಲ್ಗಳು, ನಿಮಗೆ ವಾಟರ್ ಫಾಲ್ಸ್ಗಳು, ಮೌಂಟೇನು, ಆಮೇಲೆ ಕಂದಕಗಳು ಎಲ್ಲ ನಿಮಗೆ ಸಿಗ್ತವೆ. ಆ ಒಂದು ಯಾವ್ಯಾವ ನೋಟುಗಳೇನಿದ್ದಾವೆ, ಏನು ವ್ಯೂಸ್ ಇದ್ದಾವೋ, ಆ ಸೀನ್ರೀಸ್ ಇದ್ದಾವೋ ಬರುವ ಈ ಒಂದು ವಿಡಿಯೋದಲ್ಲಿ ನೀವೆಲ್ಲನೂ ನೋಡ್ಬೋದು. ಇದು ಹಿಂದ್ಗಡೆಯಿಂದ ಈ ಥರ ಕಾಣುತ್ತೆ ನೋಡಿ. ನೋಡಿ ಏನೇನು ಫೆಸಿಲಿಟಿ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಫುಟ್ ರೆಸ್ಟ್ ಕೂಡ ತುಂಬ ಜಾಗ ಇದೆ ಇಲ್ಲಿ. ಓಕೆ, ಆಮೇಲೆ ನಿಮಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಬಾಟಲ್ಗಳನ್ನ ಇಡೋಕ್ಕೆ, ಅದು ಮುಂದಿಂದು ಸೀಟ್ ಇದೆ, ಆ ಸೀಟ್ ಎದುರುಗಡೆನೇ ನಿಮಗೆ ಬಾಟಲ್ ಇಡೋಕ್ಕೆ ಜಾಗ ಕೂಡ ಇದೆ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಇರುವಂತಹ ಈ ಒಂದು ಫೆಸಿಲಿಟಿ ಏನು ಪ್ರೊವಿಷನ್ ಮಾಡಿದ್ದಾರೆ ಅಂದರೆ, ನೀವು ಇದನ್ನು ತೆಗೆದುಬಿಟ್ಟು ಇಲ್ಲಿ ಊಟ ಮಾಡ್ಕೊಳ್ಳೋಕ್ಕೆ ನೋಡಿ ಇಲ್ಲಿ ನೋಡಿದ್ರಾ. ಸೊ ಇದಿಟ್ಬಿಟ್ಟು ನೀವು ಇಲ್ಲಿ ಲ್ಯಾಪ್ಟಾಪ್ ಇಡ್ಬೋದು, ನಿಮ್ಮ ಮೊಬೈಲ್ ಇಡ್ಬೋದು, ತಿಂಡಿ ಇಟ್ಕೊಂಡು ತಿನ್ಬೋದು, ಊಟ ಇಟ್ಕೊಂಡು ತಿನ್ಬೋದು. ಸೊ ಈ ಒಂದು ಫೆಸಿಲಿಟಿ ಕೂಡ ನಿಮಗೆ ಇಲ್ಲಿ ಸಿಗಿದೆ. ಈಗ ನಾವಿಲ್ಲಿ ದೋನಿಗಲ್ ರೈಲ್ವೆ ಸ್ಟೇಷನ್ ಹತ್ರ ಬಂದು ನಿಂತ್ಕೊಂಡಿದ್ದೀವಿ. ಇಲ್ಲೊಂದು ರೈಲ್ವೇದವರು ತಾವೇ ಬಳಸುವಂತಹ ಒಂದು, ಓ ಮೈ ಗಾಡ್, ಹೆದರಿಕೆ ಆಗೋಯ್ತಲ್ಲಪ್ಪ ನನಗೆ. ಏನೋ ಟ್ರ್ಯಾಕ್ನಿಂದ ಟ್ರೈನೇ ಬಿದ್ದು ಅನ್ನಿಸ್ಬಿಡ್ತು. ಇದು ಗೂಡ್ಸ್ ಅಂದರೆ ರೈಲ್ವೆ ಅವರು ತಮ್ಮದೇ ಗೂಡ್ಸ್ಗಳನ್ನು ಸಾಗಿಸುವಂತಹ ಒಂದು ಗೂಡ್ಸ್ ಟ್ರಕ್ ಆಗಿದೆ, ಟ್ರೈನ್ ಆಗಿದೆ, ಟ್ರಕ್ ಅಲ್ಲ. ಇಲ್ಲೆಲ್ಲ ಈ ನೋಡಿ ಎಲ್ಲ ಹೆಚ್ಚು ಕಡಿಮೆ ಕೆಲಸಗಾರರು ಈ ಒಂದು ಕೆಲಸವನ್ನು ಎಲ್ಲೆಲ್ಲಿ ಏನೇನು ಕೆಲಸಗಳು ಆಗಬೇಕೋ ಈ ಒಂದು ಟ್ರೈನ್ ಮೂಲಕನೇ, ಅಂದರೆ ಗೂಡ್ಸ್ ಟ್ರೈನ್ ಮೂಲಕನೇ ತಗೊಂಡು ಹೋಗ್ತಾಯಿದ್ದಾರೆ. ಇಲ್ಲಿ ನೋಡಿ JCBಗಳಾಗಲಿ, ಇನ್ನೇನಾದರೂ ಬೇರೆ ಬೇರೆ ಮಷಿನ್ಗಳಾಗಲಿ, ದೊಡ್ಡ ದೊಡ್ಡ ಮಷಿನ್ಗಳಾಗಲಿ, ಅವನ್ನೆಲ್ಲ ಇಲ್ಲಿ ಈ ಒಂದು ಟ್ರೈನ್ ಮೂಲಕನೇ, ಗೂಡ್ಸ್ ಟ್ರೈನ್ ಮೂಲಕನೇ ತೊಗೊಂಡು ಹೋಗ್ತಾಯಿದ್ದಾರೆ. ಇವೆಲ್ಲ ಬ್ರಿಡ್ಜ್ ಕಟ್ಟೋಂಥ ಐಟಮ್ಸ್ಗಳು ಅನ್ಕೊತೀನಿ ನಾನೆಲ್ಲ. ಇಲ್ಲಿ ನೋಡಿ ಇಲ್ಲಿ ಇವೆಲ್ಲ ಕ್ರೈನ್ಸ್ಗಳೆಲ್ಲ. ಎಲ್ಲ ಸಿಮೆಂಟು ಏನೇನೋ ಇದೆ ಇದರಲ್ಲಿ. ಒಬ್ಬೊಬ್ಬ ಆಪ್ರೇಟ್ರಿಗೂ ಸಹಿತ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ನೀರಿನ ಟ್ಯಾಂಕ್ ಸಹಿತ ಇದೆ ಇಲ್ಲಿ. ಇಂಜಿನ್ನು ಬ್ಯಾಕ್ ಸೈಡಿಂದ ಹೋಗ್ತಾ ಇದೆ, ಇದು ಉಲ್ಟಾ ಹೋಗ್ತಾ ಇದೆ ಇದು. ಇಲ್ಲಿ ನಮ್ಮ ಜೊತೆ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ರಾಹುಲ್ ಅಂದ್ಬಿಟ್ಟು. ಸರ್, ಹೆಂಗೆ ಅನಿಸ್ತಾ ಇದೆ ಜರ್ನಿ? ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಸೂಪರ್. ಫಸ್ಟ್ ಟೈಮ್ ಪ್ರತಿಯೊಬ್ಬರು ಈ ಜರ್ನಿಯಲ್ಲಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಲೈಫ್ ಟೈಮಲ್ಲಿ ಒಂದು ಸರಿ ಜರ್ನಿ ಮಾಡಲೇಬೇಕು ಪ್ರತಿಯೊಬ್ಬರು.
ನಾವು ಕರ್ನಾಟಕದಲ್ಲಿದ್ದು ಇಂಥ ಒಂದು ಅನುಭವ ಪಡೀಲಿಲ್ಲ ಅಂದರೆ ಅದು ನಿಮ್ಮ ಲೈಫನ್ನು ನೀವೇ ವೇಸ್ಟ್ ಮಾಡ್ಕೊಂಡಂಗೆ. ದುಡ್ಡು ಎಷ್ಟು ಬರುತ್ತೆ ಹೋಗುತ್ತೆ ಬೇರೆ ವಿಷಯ, ಆದರೆ ಇಂಥ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಸೊ ಇದು ದೋಣಿಗಲ್ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ನಾವು ಮುಂದೆ ನಮಗೆ ಸಿಗೋದೇ ಸುಬ್ರಹ್ಮಣ್ಯ ರೋಡ್ ನಿಲ್ದಾಣ. ಬಟ್ ಏನಂದರೆ ಇದು ತುಂಬ ಘಾಟಾಗಿರೋದ್ರಿಂದ ಟೈಮ್ ತೊಗೊತಾ ಇದೆ. ನನ್ನ ಪ್ರಕಾರ ಈಗ ನಾವು ಒಂದು 11:30 ಸುಮಾರಿಗೆ ಸಕಲೇಶ್ಪುರ ಬಂದು ತಲುಪಿದ್ವಿ. ಬಟ್ ಏನಂದರೆ ಸುಬ್ರಹ್ಮಣ್ಯ ತಲುಪೋದಕ್ಕೆ 2:30 ಕೊಟ್ಟಿದ್ದಾರೆ ಟೈಮಿಂಗು. ಅಂದರೆ 3 ಗಂಟೆ ಕಾಲ ನಾವು ಈ ಒಂದು ಚಿಕ್ಕ ಒಂದು ದಾರಿನ ಕ್ರಮಿಸಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಾನು ಹೇಳಿದ ಹಾಗೆ ತುಂಬ ಇದು ವೆಸ್ಟರ್ನ್ ಘಾಟು, ತುಂಬಾ ಟ್ರ್ಯಾಕ್ಗಳು ತುಂಬ ಸೆನ್ಸಿಬಲ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಬನ್ನಿ ಆ ಒಂದು ಜರ್ನಿನ ನಾವು ಎಂಜಾಯ್ ಮಾಡ್ತಾ ಹೋಗೋಣ. ಈಗ ನಿಮಗೆ ಲಾಸ್ಟಲ್ಲಿ ಯಾವ ರೀತಿ ಕಾಣುತ್ತೆ ಅದನ್ನು ತೋರಿಸ್ತೀನಿ. ಯಾಕಂದರೆ ಇಲ್ಲೆಲ್ಲ ನಿಮಗೆ ಆ ಕಡೆ ಈ ಕಡೆ ಚೇರ್ಗಳನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ನಿಮಗೆ ಹೇಗೆ ಬೇಕೋ ಹಾಗೆ. ಈಗ ನಿಮಗೆ ಇಲ್ಲಿಂದ ಹೊರಗಡೆ ಹೋದರೆ ವ್ಯೂ ನಿಜಕ್ಕೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ನಿಮಗೆ ಟ್ರ್ಯಾಕ್ ಯಾವ ಥರ ಕಾಣುತ್ತೆ ಇಲ್ಲಿಂದ. ತುಂಬಾ ಸ್ಮೂತಾಗಿ ಹೋಗ್ತಾ ಇದೆ ಇದು. ಇಲ್ಲಿಂದ ನಿಮಗೆ ವೆಸ್ಟರ್ನ್ ಘಾಟ್ ಸ್ಟಾರ್ಟ್ ಆಗುತ್ತೆ. ಪಶ್ಚಿಮ ಘಟ್ಟಗಳ ಅರಣ್ಯ ರಾಶಿ ನೀವು ಇಲ್ಲಿಂದ ಕಾಣ್ಬೋದು. ನೋಡೋಣ ಏನಾದರೂ ಪ್ರಾಣಿಗಳು ಸಿಗುವಂಥ ಅವಕಾಶ ಏನಾಯಿದ್ರು ಅಂತ. ಟರ್ನ್ ಆಗ್ತಾಯಿದೆ ನೋಡಿ ಟ್ರೈನು. ಸೊ ಈ ಕಡೆಯೂ ನಿಮಗೆ ವ್ಯೂ ಇದೆ. ಹೆಚ್ಚಾಗಿ ಇಲ್ಲಿ ಅಡಿಕೆ ಮರಗಳು ಇನ್ನೂ ಕೂಡ ಕಾಣ್ತಾ ಇದ್ದಾವೆ ನೋಡಿ. ಇಲ್ಲೆಲ್ಲ ಫುಲ್ಲು ಡೆನ್ಸ್ ಫಾರೆಸ್ಟ್ ಆಗಲೇ ಸ್ಟಾರ್ಟ್ ಆಗಿ ಹೋಗಿದೆ. ಸೊ ಇಲ್ಲಿ ಡೋರ್ ಕೂಡ ಇದೆ ನಿಮಗೆ. ನಿಜಕ್ಕೂ ನನ್ನ ಜೊತೆ ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ದೀರ ಅಂದ್ಕೊತೀನಿ. ನಿಮಗೇನಾದರೂ ಅವಕಾಶ ಸಿಕ್ಕರೆ ದಯವಿಟ್ಟು ಒಂದು ಸರಿ ಆದರೂ ನೀವು ಈ ಒಂದು ಟ್ರೈನಲ್ಲಿ ಬರಬೇಕು ಅಂತ ನನ್ನ ಆಸೆ ಕೂಡ. ಸ್ವಲ್ಪ ದುಬಾರಿ ಇದೆ, ಬಟ್ ಅಷ್ಟು ವರ್ತ್ ಇದೆ ಅಂದ್ಕೊತೀನಿ. ದುಡ್ಡಿಗೆ ಮಾತ್ರ ಮೋಸ ಇಲ್ಲ ಅಂದ್ಕೊತೀನಿ. ವಾವ್, ನೋಡಿ ಇಲ್ಲಿ ಜಲಪಾತ ಎಷ್ಟು ಚೆನ್ನಾಗಿದೆ ಇಲ್ಲಿ. ಆ ಟನೆಲ್ಲು 1973ರಲ್ಲಿ ಕಟ್ಟಿದ್ದು. ಸೊ ಆ ಟನೆಲ್ ದಾಟಿದ ಮೇಲೆ ಒಂದು ಬ್ರಿಡ್ಜ್ ಕೂಡ ಇತ್ತು. ಈ ಥರ ನಿಮಗೆ ಇಲ್ಲಿ ಹಲವಾರು ಟನೆಲ್ಗಳು, ಹಲವಾರು ಬ್ರಿಡ್ಜ್ಗಳು ಕಾಣ್ಬೋದು. ಮತ್ತೊಂದು ಟನೆಲ್ ಬಂತು ನೋಡಿ. ಈಗ ಕೆಲವೊಂದು 50 ಮೀಟರು, 60 ಮೀಟರು, 30 ಮೀಟರು, 70 ಮೀಟರ್ ಅಂತ ಟನಲ್ಗಳಿವೆ. ಇದು ಕೂಡ 1979ರಲ್ಲಿ ಕಟ್ಟಂಥ ಟನಲ್ಲು. ಇದು 69 ಮೀಟ್ರ್ ಉದ್ದ ಇದೆ. ಅಲ್ಲಿ ಬರೆದಿದ್ರು ಇದು ಟನಲ್ ನಂಬರ್ 6. ಯಾಕೋ ಗೊತ್ತಿಲ್ಲ, ಟ್ರೈನ್ ನಿಂತ್ಕೊತಾ ಇದೆ.